ಹಾಯ್ ಹಾಲ್ ವೆಲ್ಕಮ್ ಟು ಶಿಲ್ಪಾಸ್ ಔಟ್ಲುಕ್ ಚಾನಲ್. ಏನಪ್ಪ ದುಡ್ಡು ಇಟ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ವಿಡಿಯೋ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟಿಗೆ ಈ ಥರ ನೋಟ್ ತೊಗೊಂಡು ಎಡ್ಜಸ್ನ ಶಾರ್ಪಾಗಿ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗಲಿ ಅಂತ ಒಂದು 2-3 ನೋಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಏನೂ ಇಲ್ಲ. ನೋಟ್ನ ಸ್ಟ್ರೈಟಾಗಿಟ್ಟು ಈ ಥರ ಎಡ್ಜಸ್ನ ಫೋಲ್ಡ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಹೀಗೆ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆಗಲೇ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೇರೆ ಬೇರೆ ನೋಟ್ಸ್ ಯೂಸ್ ಮಾಡ್ಬೋದು. ನಾನು 20 ರೂಪೀಸ್ ನೋಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು 50 ರೂಪೀಸ್ ನೋಟು, 100 ರೂಪೀಸ್ ನೋಟು, ಯಾವ ನೋಟ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈಗಾಗಲೇ ನೋಡ್ತಾ ಇರ್ಬೋದು, ನಾನು ಸುಮಾರಷ್ಟು ನೋಟ್ಸ್ನ ಫೋಲ್ಡ್ ಮಾಡಿದ್ದೀನಿ. ಒಂದು 15ರಿಂದ 20 ನೋಟಷ್ಟು ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಅರೇಂಜ್ ಮಾಡೋದು ನೋಡೋಣ. ಮೊದಲಿಗೆ ಒಂದ್ರ ಮೇಲೆ ಒಂದು ಈ ಥರ ಜೋಡಿಸ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಸ್ಟಾಪ್ಲರ್ ಪಿನ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮತ್ತೆ ರೀಯೂಸ್ ಮಾಡ್ಕೊಬೋದು ನೋಟ್ಸ್ನ. ಅದರಿಂದ ನೋಡಿ, ಈ ಥರ ಒಂದ್ರ ಮೇಲೆ ಒಂದಿಟ್ಟು ಕ್ಲೀನಾಗಿ ಪಿನ್ ಮಾಡ್ಕೊಳ್ಳಿ. ಮೊದಲನೇದು ಯಾವ ಡಿಸ್ಟೆನ್ಸಲ್ಲಿ ಇಟ್ಕೊಂಡಿರ್ತೀರೋ ಕೊನೆವರೆಗೂ ಅದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆಗಲೇ ಆ ಸರ್ಕಲ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬರೀ ಹಾಫ್ ಸರ್ಕಲ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ನನ್ನ ಹತ್ರ ಇರೋದು ತುಂಬ ಪುಟ್ಟಾಣಿ ಕೃಷ್ಣ. ಅದರಿಂದ ನೀವು ಬೇಕಾದ್ರೆ ಫುಲ್ಲಾಗಿ ಕೂಡ ಮಾಡ್ಕೋಬೋದು. ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅಷ್ಟೇ, ಬೇರೇನಿಲ್ಲ. ನೋಡಿ, ಈಗಾಗಲೇ ಅರ್ಧ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಈಗ ಈ ಎಡ್ಜಸ್ ಎಕ್ಸ್ಟ್ರಾ ಕಾಣ್ತಿದೆಯಲ್ಲ, ಇದನ್ನು ಈಗ ಅರ್ಧಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಆವಾಗಲೇ ಅದು ಕಂಪ್ಲೀಟ್ ಲುಕ್ ಬರುತ್ತೆ. ನೋಡಿ ಆಗಿದೆ. ಈಗ ಒಂದು ಪೀಠ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ವೇಸ್ಟ್ ಬಾಕ್ಸ್ ಇರುತ್ತಲ್ಲ, ಅದನ್ನು ತೊಗೊಳ್ಳಿ. ಈಗ ಓಪನ್ ಮಾಡಿಕೊಂಡು ಅದಕ್ಕೆ ಬ್ಲೌಸ್ ಪೀಸ್ನ ಇಟ್ಕೊಂಡು ನೋಡಿ, ಇದಕ್ಕೆ ಗ್ಲೂ, ಟೇಪ್ ಅಥವಾ ಸ್ಟ್ಯಾಪ್ಲರ್ ಪೆನ್ ಏನೂ ಬೇಕಾಗಿಲ್ಲ. ಜಸ್ಟ್ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದ್ದಾದಮೇಲೆ ಅದು ಬಾಕ್ಸ್ದು ಮುಚ್ಚಳ ಇರುತ್ತೆ ನೋಡಿ, ಅದನ್ನು ಈಗ ಕ್ಲೋಸ್ ಮಾಡ್ಕೊಳ್ಳಿ. ಅಷ್ಟೇ, ಪೀಠ ರೆಡಿ ಆಯಿತು. ನೋಡಿ ಎಷ್ಟು ಸಿಂಪಲಾಗಿ ರೆಡಿಯಾಗಿದೆ ಅಂತ. ಬನ್ನಿ ಈಗ ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. ಮೊದಲಿಗೆ ಪೀಠ ಇಟ್ಕೋತಾ ಇದ್ದೀನಿ. ಈಗ ರೆಡಿ ಮಾಡಿಟ್ಟಿರೋ ನೋಟ್ನ ಹಿಂದೆ ಬ್ಯಾಕ್ ಡ್ರಾಪಾಗಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮುದ್ದು ಕೃಷ್ಣ ಬಂದಿದ್ದಾನೆ.